ಎಸ್, ಇದು ಖ್ಯಾತ ನಿರೂಪಕಿ ಆಂಕರ್ ಆಗಿರುವಂತಹ ಅನುಶ್ರೀ ಅವರಿಗೆ ಸಂಬಂಧಿಸಿದಂತಹ ಒಂದು ಸುದ್ದಿ. ಕನ್ನಡಿಗರ ಮನೆ ಮಾತಾಗಿರುವಂತಹ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ಯಾವಾಗ ಅಂತ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಆಂಕರ್ ಅನುಶ್ರೀ ಅಂದರೆ ಎಲ್ರಿಗೂ ಕೂಡ ಇಷ್ಟ. ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಮದುವೆಯಾಗ್ತಾರಂತೆ. ಮತ್ತೆ ಮದುವೆ ವಿಷಯಕ್ಕೆ ಮುನ್ನೆಲೆಗೆ ಬಂದಂತಹ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಒಬ್ಬ ಹೀರೋ ಲೆವೆಲ್ಗೆ ಅಭಿಮಾನಿಗಳನ್ನು ಹೊಂದಿರುವಂತಹ ನಟಿ. ಕರಾವಳಿ ಬೆಡಗಿಯ ಜೊತೆ ಅರ್ಜುನ್ ಜನ್ಯ ತುಂಟಾಟ ಮಾಡ್ತಾ ಇರ್ತಾರೆ. ಅವರಿಬ್ಬರೂ ಕೂಡ ಡ್ಯಾನ್ಸ್ ಮಾಡಿರುವಂತಹ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ಅರ್ಜುನ್ ಜನ್ಯ ಸೈಕಲ್ ಏರಿ ಸಖತ್ ರೊಮ್ಯಾಂಟಿಕ್ ಆಗಿ ಸ್ಟೆಪ್ಪನ್ನು ಕೂಡ ಹಾಕಿದ್ರು. ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ಆ ಹಾಡಿಗೆ ಸಖತ್ ಸ್ಟೆಪ್ಪನ್ನು ಕೂಡ ಹಾಕಿದ್ರು. ಈಗ ಇವರಿಬ್ಬರೂ ಕೂಡ ಮದುವೆ ಆಗ್ತಾರಾ ಅನ್ನೋ ಒಂದು ಸುದ್ದಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಎಸ್, ಇದು ಆಂಕರ್ ಅನುಶ್ರೀ ಅವರಿಗೆ ಸಂಬಂಧಿಸಿದಂತಹ ಒಂದು ಸುದ್ದಿ. ಈಗಾಗಲೇ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ, ಯಾರನ್ನ ಮದುವೆ ಆಗ್ತಾರೆ, ಎಲ್ಲಿ ಮದುವೆ ಆಗ್ತಾರೆ, ಒಂದಷ್ಟು ಕ್ಯೂರಿಯಾಸಿಟಿ ರಾಜ್ಯದ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇತ್ತು. ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ, ಯಾರನ್ನ ಮದುವೆ ಆಗ್ತಾರೆ ಅಂತೇಳಿ ಕೂಡ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಈಗಾಗಲೇ ಅದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಅಂದರೆ ಅನುಶ್ರೀ ಅವರು ಯಾರನ್ನ ಮದುವೆ ಆಗ್ತಾರೆ ಅಂತೇಳಿ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಆದರೆ ಅರ್ಜುನ್ ಜನ್ಯ ಅವರು ಅನುಶ್ರೀ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರಿಬ್ಬರೂ ಕೂಡ ಪ್ರೇಮ್ ಅವರು ಸಿನಿಮಾ ಅಂದರೆ ಪ್ರೇಮ್ ಸಿನಿಮಾದಲ್ಲಿ ಪ್ರೇಮ್ ಅವರ ಸಿನಿಮಾ ಅಡ್ಡ ಆ ಒಂದು ಸಿನಿಮಾದ ಹಾಡಿಗೆ ಕಳ್ಳಿ ಇವಳು ಈ ಒಂದು ಸಾಂಗ್ಸ್ಗೆ ಇಬ್ಬರೂ ಕೂಡ ಸ್ಟೆಪ್ಸನ್ನು ಹಾಕಿದ್ದಾರೆ. ಹಾಗಾಗಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಮದುವೆ ಆಗ್ತಾರಂತೆ ಅಂತ ಒಂದು ಸುದ್ದಿ ಈಗ ಹರಿದಾಡ್ತಿರುವಂತಹದ್ದು. ಗೊತ್ತಿಲ್ಲ ಅವರಿಬ್ಬರು ಕೂಡ ಮದುವೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅನುಶ್ರೀ ಅವರು ಅರ್ಜುನ್ ಜನ್ಯ ಅವರು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಮಾಡಿದರೆ ಅದು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಅರ್ಜುನ್ ಜನ್ಯ ಅವರಿಗೆ ಅವರದೇ ಆದಂತಹ ಒಂದು ಜವಾಬ್ದಾರಿ ಇದೆ. ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರುವಂತಹ ಅರ್ಜುನ್ ಜನ್ಯ ಅವರಿಗೆ ಫ್ಯಾಮಿಲಿ ಕೂಡ ಇದೆ. ಜೊತೆಗೆ ಅನುಶ್ರೀ ಕೂಡ ಆ ಒಂದು ನಿರ್ಧಾರಕ್ಕೆ ಖಂಡಿತವಾಗಲೂ ಕೈ ಹಾಕಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಆದರೆ ಹೇಳೋಕ್ಕಾಗಲ್ಲ, ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಕೊನೆ ಮೂಮೆಂಟಲ್ಲಿ. ಸೊ ಹಾಗಾಗಿ ಈ ಥರದೊಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಿರುವಂತಹದ್ದು. ಎಸ್, ಅನುಶ್ರೀ ಅವರ ಬಾಳಲ್ಲಿ ಅರ್ಜುನ್ ಜನ್ಯ ಅವರು ಬಂದ್ರಾ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಎಸ್, ಅರ್ಜುನ್ ಜನ್ಯ ಅನುಶ್ರೀ ಅವರ ಒಂದು ಕೆಮಿಸ್ಟ್ರಿ ಈಗಾಗಲೇ ತುಂಬ ಚೆನ್ನಾಗಿ ವರ್ಕೌಟ್ ಆಗಿರುವಂಥದ್ದು ಆನ್ ಸ್ಕ್ರೀನಲ್ಲಿ. ಅಂದರೆ ಅವರಿಬ್ಬರು ಒಂದು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಥವಾ ಅವರಿಬ್ಬರು ಕೂಡ ಒಂದು ಸ್ಟೇಜಲ್ಲಿ ಇರ್ತಾರೆ ಅಂತಂದರೆ ಇವರು ಅವರನ್ನು ಕಾಲೆಳೆಯೋದು ಇವರ ಕಾಲೆಳೆಯೋದು ಅದು ಸಾಮಾನ್ಯ. ಸೊ ಇಬ್ಬರು ಕೂಡ ತುಂಬ ಅದ್ಭುತವಾಗಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದಾಗಲಿ ಅಥವಾ ಕಾಮಿಡಿ ಮಾಡೋದಾಗಲಿ ಅಥವಾ ಯಾವುದೇ ಒಂದು ವಿಚಾರಗಳ ಬಗ್ಗೆ ಒಂದು ಸ್ಟೇಜಲ್ಲಿ ಏನೇ ಒಂದು ಡಿಸಿಷನ್ ತೊಗೊಳೋದಾಗಲಿ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ಸೊ ಹಾಗಾಗಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಈಗ ಹರಿದಾಡ್ತಿರುವಂಥದ್ದು. ಖಂಡಿತವಾಗ್ಲೂ ಇದು ಸುಳ್ಳು ಸುದ್ದಿನೇ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಆದರೆ ಹೇಳೋಕ್ಕೂ ಆಗಲ್ಲ, ಏನು ಬೇಕಾದರೂ ಆಗ್ಬೋದು ಕೊನೆ ಮೂಮೆಂಟಲ್ಲಿ, ಕೊನೆ ಕ್ಷಣದಲ್ಲಿ. ಸೊ ಹಾಗಾಗಿ ಅನುಶ್ರೀ ಅವರು ಕರಾವಳಿ ಬೆಡಗಿ ಈಗಾಗಲೇ ಖಾಸಗಿ ಚಾನಲ್ನಲ್ಲಿ ತುಂಬ ಎತ್ತರಕ್ಕೆ ಬೆಳೆದಂತಹ ಹುಡುಗಿ, ಜೊತೆಗೆ ಒಂದೆರಡು ಮೂರು ಸಿನಿಮಾಗಳನ್ನು ಕೂಡ ಮಾಡಿರುವಂತಹ ನಟಿ ಕೂಡ.